ಸಂಪುಟ ವಿಸ್ತರಣೆ ಬಗ್ಗೆ ಮಧು ಬಂಗಾರಪ್ಪ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹೈಕಮಾಂಡ್ ಸಿಎಂ ಮಾಜಿ ಸಿಎಂರನ್ನ ಕರೆಸಿಕೊಂಡಿತ್ತು. ನಿನ್ನೆ ಸಭೆ ಆಗದಿರೋ ಕಾರಣಕ್ಕೆ ವಾಪಸ್ ಬರ್ತಾ ಇದ್ದಾರೆ ಗೊತ್ತಿಲ್ಲ. ನಿನ್ನೆ ಸಭೆ ಆಗದಿಲ್ಲ, ಹಾಗಾಗಿ ವಾಪಸ್ ಬರ್ತಾರೋ ಗೊತ್ತಿಲ್ಲ. ಒಳ್ಳೆಯ ನಿರ್ಧಾರ ಆದಷ್ಟು ಬೇಗ ಹೈಕಮಾಂಡ್ ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ. 60-40 ಅಥವಾ 10/10 ಇರಬಹುದು ಅಂದಾಜು ಲೆಕ್ಕಾಪ್ರಾರ ಅಂತ ಮಧು ಬಂಗಾರಪ್ಪ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ನಿಗದಿ ಮಾಡಿತ್ತು ಸಮಯವನ್ನ, ಹಾಗಾಗಿ ಸಭೆ ಆಗಿಲ್ಲ. ಆದಷ್ಟು ಬೇಗ ಒಳ್ಳೆಯ ತೀರ್ಮಾನವನ್ನು ಹೈಕಮಾಂಡ್ ತೆಗೆದುಕೊಳ್ಳುತ್ತೆ. ಆ ನಿರ್ಧಾರ ಇದೆ ನಮಗೆ ಅಂತ ಮಧು ಬಂಗಾರಪ್ಪ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಿನ್ನೆ ಡಿ ಕೆ ಶಿವಕುಮಾರ್ ಸಾಹೇಬ್ರು ಏನಂದ್ರು, ನಾವು ಬಂದಿರೋದು ನಿನ್ನೆನೂ ಕೂಡ ಅವ್ರ ಮಾಹಿತಿಯನ್ನು ಕೂಡ ಗವರ್ನರಿಗೆ ಕಳಿಸ್ಕೊಟ್ರು. ಇವತ್ತಾಗುತ್ತೆ, ಲೇಟ್ ಆಗಿದೆ, ನಾವು ಬೇಗ ಮಾಡಬೇಕು ಅಂತ ಹೇಳಿ. ನಿನ್ನೆ ಆಗಿರ್ತಕ್ಕಂಥ ಘಟನೆಗಳಿಗೆ ನಮ್ಮ ಪಕ್ಷದಲ್ಲೂ ಕೂಡ ಯಾವತ್ತೂ ಕೂಡ ಹೈಕಮಾಂಡ್ ಒಂದು ಮಾರ್ಗದರ್ಶನ ತಗೊಂಡು ತೀರ್ಮಾನ ತಗೊಳ್ತಾರೆ. ಏನೇ ಆದ್ರೂ ಕೂಡ ಕನ್ಸಾಲಿಡೇಟ್ ನಾಳೆ ದಿವಸ ಅಡ್ಮಿನಿಸ್ಟ್ರೇಷನ್ ತಪ್ಪಾಗಬಾರ್ದು. ಅದಕ್ಕೆ ಯಾವತ್ತೂ ಕೂಡ ಹೈಕಮಾಂಡ್ ಮನೆಯಲ್ಲಿ ಒಬ್ರು ಯಜಮಾನರಿರ್ತಾರೆ. ಈಗ ಹಂಗಾರೆ ನರೇಂದ್ರ ಮೋದಿ ಇಲ್ಲದೆ ಇದು ರಾಜ್ಯದಲ್ಲಿ ಬಿಜೆಪಿ ಅವ್ರು ಎಕ್ಸ್ಪಾನ್ಷನ್ ಮಾಡ್ಬೇಕಾದ್ರೆ ಹಂಗೆ ಮಾಡ್ಬಿಟ್ರ ಅಂತ ಅವರು ಕೂಡ ಅಲ್ಲಿ ಕಳ್ಸಿರ್ತಾರೆ. ಐ ಥಿಂಕ್ ನನಗನ್ಸುತ್ತೆ ಯಡಿಯೂರಪ್ಪ ಯಾವಾಗ್ಲೂ ಮಿನಿಸ್ಟರ್ ಆದಾಗ ಎಷ್ಟು ದಿವಸ ಲೇಟ್ ಆದ್ರು, ಒಬ್ಬರೇ ಇದ್ರು ಅವರು, ಇನ್ ಬೇರೆಯವ್ರು ಯಾರು ಇರ್ಲಿಲ್ಲ. ನಾವು ಅದನ್ನ ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಇವತ್ತು ಎಕ್ಸ್ಪಾನ್ಷನ್ ಆಗ್ಬೇಕಾಗಿತ್ತು. ಇವತ್ತನ್ನ ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ಡೆಲ್ಲಿಯಲ್ಲಿ ಹೇಳಿದ್ದಾರೆ, ಇಲ್ಲ ಇದನ್ನ ಎಕ್ಸ್ಪಾನ್ಷನ್ ಮಾಡಬೇಕು ಅಂತ ಹೇಳಿ. ಯಾಕೆಂದ್ರೆ ತುಂಬಾ ದಿವಸ ಆಯ್ತು, ಇದನ್ನ ಆದಷ್ಟು ಬೇಗ ಮುಗಿಸ್ಬೇಕಂತ ಆಸೆ ಮೇಲೆ ನಾನು ಬಂದೆ. ಇದೆಲ್ಲ ಘಟನೆಗಳಾಗಿದೆ, ಇದು ನೋಡೋಣ ಅಂತ ಹೇಳಿ. ನನಗೆ ನಿನ್ನೆ ಡಿ ಕೆ ಶಿವಕುಮಾರ್ ಸಾಹೇಬ್ರು ಏನಂದ್ರು, ನಾವು